ಎಲ್ಲರೂ ಮನೆ ದೋಸೆ ತೋತಂದರೆ ನಮ್ಮ ಬೆಂಗಳೂರಲ್ಲಿ ರೋಡ್ಗಳೇ ತೋತು. ಲೋಕಲ್ ಹೆಸರು ಈ ಥರ ರೋಡ್ ಬೇಕು ಫುಲ್ ಮಾಡೋದಕ್ಕೆ. ಹಲೋ, ಬೆಡ್ರೂಮಾ? So 1 BHK house, huh? Where is the BH? Only keys. ಎರಡು 3 4 5 ನನ್ನ ಕಣ್ಣಿಗೆ ಇಲ್ಲಿಂದ 5 ವಾಚ್ ಟವರ್ಗಳು ಕಾಣ್ತಾ ಇದ್ದಾವೆ. ಮಾತ್ರ ಹೋಗ್ಬೋದು, ದಪ್ಪ ಇದ್ರು ಅಂತ ಆಗಲ್ಲ, ಸಣ್ಣ ಇದ್ದರು ಮಾತ್ರ ಹೋಗ್ಬೋದು. ಗ್ರೇಟ್, ಗುಡ್ ಮಾರ್ನಿಂಗ್. ಟೈಮ್ ಇವಾಗ 5 ಗಂಟೆ 40 ನಿಮಿಷ ಆಗ್ತಾ ಇದೆ. ವಿ ಆರ್ ಆನ್ ರೈಡ್ ಅಗೈನ್. ಮತ್ತೊಂದು ವೀಕೆಂಡ್, ಮತ್ತೊಂದು ಶನಿವಾರ. ಈ ಸಲ ಶನಿವಾರ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಭಾನುವಾರ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ. ಹೈಕಿಂಗ್ ಇದೆ, ಬೈಕಿಂಗ್ ಇದೆ, ವಾಟ್ ನಾಟ್. ಒಳ್ಳೆ ರೋಡ್ಸ್ಗಳಿದೆ. ಸಾಧ್ಯ ಆದರೆ ಒಂದು ಟೆಂಪಲ್ಲು, ಒಂದು ಡ್ಯಾಮ್. ಸೊ ಇಷ್ಟು ಐಟಿನರಿನಲ್ಲಿ ಲಿಸ್ಟಲ್ಲಿದೆ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ಇಟ್ಸ್ ಅಬೌಟ್ 130 ಕಿಲೋಮೀಟರ್ಸ್ ದೂರ ಹೋಗ್ತಾ ಇದ್ದೀವಿ. ದ ಪ್ಲೇಸ್ ಹೆಸರು ಬಂದು ಗುಡಿ ಬಂಡೆ ಫೋರ್ಟ್. ಗುಡಿ ಬಂಡೆ. ಟೈಮ್ ಫಾರ್ ಫ್ಯೂಲಿಂಗ್ ಅಪ್. ಶೆಲ್ ಓಪನ್ ಇದೆ. ಶೆಲ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ವರ್ತ್ ಅನ್ಸುತ್ತೆ, ಮೈಲೇಜು ಸಿಗುತ್ತೆ. ಆ್ಯಂಡ್ ಇಟ್ ಫೀಲ್ಸ್ ಪ್ರೀಮಿಯಮ್ ಕೂಡ. ಜಸ್ಟ್ ಮೈಲೇಜ್ ಅಂತಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ ಅವ್ರ ಜೊತೆ. Even on the gloves I'm feeling so cold. It's too chill. It's almost 6 already. 5:10. You're reaching now or? No, I just reached like 2 minutes before. I went to Shell, fueled up. I think. Okay, this is the new year. Happy New Year on the last day of the month. Happy New Year, finally. Happy birthday. Thank you. चलो चलते हैं. Let's conquer the roads, man. That's it. Let's go. Yeah. ಸೊ ಹೊಸ ವರ್ಷದ ಮೊದಲ ರೈಡ್ ಪ್ರತೀಕ್ ಜೊತೆಗೆ. ಆ್ಯಕ್ಚುಲಿ ನಂದಾಗಿದೆ ಒಂದು 2ನೇ ರೈಡ್. ದಿಸ್ ಇಸ್ 3rd ರೈಡ್ ಐ ಥಿಂಕ್. ಬೆಂಗಳೂರು ಸಿಟಿ ನೈಟ್ 6 ಗಂಟೆ, ಅರ್ಲಿ ಮಾರ್ನಿಂಗ್ 6 ಗಂಟೆ. ಪ್ಯೂರ್ 4K ಪ್ಯೂರ್ ವೀಡಿಯೋನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. Insta 360 X5ನಲ್ಲಿ. ಬೆಂಗಳೂರು ಸಿಟಿ ಟ್ರಾಫಿಕ್ ನೋಡಿ ಹೇಗೆ ಕಾಣುತ್ತೆ. ಈ ಪಾತ್ಗಳು ಏನು ರೋಡ್ ಅಂತಾರೆ ಆಗೋರು ಬೆಂಗಳೂರದ ಅಂತ ನಾನ್ಸೆನ್ಸ್. ಎಲ್ಲರೂ ಮನೆ ದೋಸೆ ತೋತಂದರೆ ನಮ್ಮ ಬೆಂಗಳೂರಲ್ಲಿ ರೋಡ್ಗಳೇ ತೂತು. Have a look at Pure K video shot. ಲೈಟಾಗಿ ಬೆಳಕಾಗ್ತಾ ಇದೆ. ಟೈಮ್ 7 ಗಂಟೆ 20 ನಿಮಿಷ. ಆಲ್ಮೋಸ್ಟ್ ಈಗ ಏರ್ಪೋರ್ಟ್ ರೋಡ್ನ ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೈಸ್ ಪ್ಲೇಸ್ ಇದೆಲ್ಲ. ಒಳ್ಳೊಳ್ಳೆ ಏರೋಪ್ಲೇನ್ಗಳು ತುಂಬ ಕ್ಲೋಸಿಂದ ನೋಡ್ಬೋದು ಲ್ಯಾಂಡಿಂಗ್ ಆಗ್ತಾ ಇದ್ದಾವೆ. ಚಳಿ ಅಂತೂ ಸರಿಯಾಗಿ ಹೊಡಿತಾ ಇದೆ. ಹೇಗಾಗಿದೆ ಅಂದರೆ ಕೈಗಳೆಲ್ಲ ಬೆರಳುಗಳೆಲ್ಲ ನಂಬಾಗ್ಬಿಟ್ಟಿದೆ. ಕ್ಲಚ್ ಇಟ್ಕೊಳ್ಳೋಕ್ಕೂ ಗೊತ್ತಾಗ್ತಿಲ್ಲ. ಗುಡ್ನೆಸ್. ಲೈಟಾಗಿ ಬಿಸಿಲು ಮೇಲೆ ಬರ್ತಾ ಇರೋದು ಸ್ವಲ್ಪ ಬೆಚ್ಚಗೆ ಆಗ್ತಾ ಇದೆ. ಬಿಸಿ ಮಸಾಲ ದೋಸೆ. ಹಾಯ್ ಪ್ರತೀಕ್. Hello. Welcome back to our riding group. Such a long time. After such a long time. Yeah. But we are going to be frequent from now onwards.
we will have to be okay. Already we have spent more than a year. We'll have to be consistent. Okay. ಸೊ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಳ್ಳೆ ನೀರು ದೋಸೆ ಜೊತೆಗೆ ಕೃಷ್ಣರ ಮನೆಯಲ್ಲಿ ಏನಪ್ಪ ಅಂದರೆ ಬೆಲ್ಲ ಮತ್ತು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀರು ದೋಸೆ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಅಂತ. ಆಸಮ್, ಸಗದಾಗಿತ್ತು ವಿತ್ ವಡ ಆ್ಯಸ್ ಯೂಶುವಲ್. ಹಾಯ್, ಇಲ್ಲಿ ನೋಡಿ ಗುರು, ಕರೆಕ್ಟಾಗಿದೆ ಇದು ರೋಡ್. ಗುಡಿಬಂಡೆ ಫೋರ್ಟ್ಗೆ ಇನ್ನೊಂದು 10 ಕಿಲೋಮೀಟರ್ ಇದೆ ಇಲ್ಲಿಂದ. ಹಳ್ಳಿ ರೋಡ್ಗಳು ಶುರು ಆಗುತ್ತೆ. ಚಿಕ್ಕಬಳ್ಳಾಪುರ, ವೆಲ್ಕಮ್ ಟು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಅಂದಾಗ ನನಗೆ ಟಕ್ಕನೆ ನೆನಪಾಗೋದು ಇವಾಗ ಒಂದು 4-5 ವರ್ಷಗಳಿಂದ ಇಶಾ ಫೌಂಡೇಶನ್ನು. ಸೊ ನಾವೀಗ ಇಶಾ ಫೌಂಡೇಶನ್ ಸುತ್ತಮುತ್ತನೇ ಇದ್ದೀವಿ. ಇನ್ನೊಂದು 20 ಕಿಲೋಮೀಟರ್ ಸರೌಂಡಿಂಗ್ನಲ್ಲೇ ಇದ್ದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ಗೆ ಹೋದರೆ ಗುಡಿಬಂಡೆ ಫೋರ್ಟ್. ಟೈಮಿಗಾಗಲೇ 9 ಗಂಟೆ ಆಗ್ತಾಯಿದೆ. ಟಿಫನ್ ಮಾಡೋದಕ್ಕೆ ಒಂದು 3/4 ಗಂಟೆ ವೇಸ್ಟ್ ಮಾಡಿಬಿಟ್ಟು, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಸುತ್ತಮುತ್ತ ಬಂಡೆಗಳೇ ಇದೆ. ಬಂಡೆಗಳಷ್ಟೇ ಅಲ್ಲದೆ ಇಲ್ಲಿ ಕ್ವಾರೆ ಕೆಲಸ ಜಾಸ್ತಿ ನಡೀತಾ ಇದೆ ಅನಿಸುತ್ತೆ. ಏನಿದೆ ಕ್ವಾರೆ ಅಂದರೆ ಈ ಬಂಡೆಗಳನ್ನ ಕಟ್ ಮಾಡಿ ನೋಡಿ, ಈ ಥರ ಪುಡಿ ಮಾಡಿ, ಜಲ್ಲಿ ಮಾಡಿ, ಸೈಜ್ಗಳು ಮಾಡಿ, ಏನೆಲ್ಲ ಮಾಡಿ ನೋಡಿ ಮಾಡ್ತಿದ್ದಾರೆ. ಲೋಕದ ಹೆಸರು ಈ ಥರ ರೋಡ್ ಬೇಕು ಗುರು ಫುಲ್ ಮಾಡೋದಕ್ಕೆ. ಹಂಗೆ ಅಷ್ಟಲ್ಲೇ ಬಾ. ಒಳ್ಳೆ ಈ ಲೇಕ್ ಪಕ್ಕದಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಜಾ ಇರುತ್ತದೆ, ಸಣ್ಣ ಗಾಳಿ ಕೂಡ. ನೈಸಾ? ಹೋಗಂಗಿಲ್ಲ ಅಲ್ಲ, ಇಲ್ಲೇ ಪಾರ್ಕಿಂಗ್ ಮಾಡೋಬೇಕಷ್ಟೇ ಗಾಡಿನ. ट्रक है ना उधर तक, वही तो उतना ही तो इट इज़ नॉट एज बिग एज SRS hills. SRS was too much of trekking and Shivagange was like next level. ದಮ್ಮ ಕೊಡ್ಬಂಗಾರ ಇಲ್ಲ ಒಂಚೂರು. ಗುಡಿಬಂಡೆ ಫೋರ್ಟ್ ಪಾರ್ಕಿಂಗ್ ಫೆಸಿಲಿಟಿ ಇದೆ, ಕಂಪ್ಲೀಟ್ ಇದೆ. ಗಾಡಿಗಳನ್ನ ಪಾರ್ಕ್ ಮಾಡಿ ಐ ಥಿಂಕ್ 20 ರೂಪಾಯಿ ಒಂದು ಗಾಡಿಗೆ. ಸ್ವಲ್ಪ ದೂರ ಸ್ಟೆಪ್ಸ್ಗಳಿದೆ. ಸ್ವಲ್ಪ ಸ್ಟೆಪ್ಸ್ ಆದಮೇಲೆ ಹಾಗೆ ಓಪನ್ ಸ್ಪೇಸ್. ಎಷ್ಟೇ ಆಲ್ಮೋಸ್ಟ್ ಇದು ಆಂಧ್ರಾಗೆ ಹತ್ರ ಇದೆ. ಸೊ ಅಲ್ಲಿಂದ ತುಂಬ ಜನ ಆಂಧ್ರದಿಂದ ಬಂದಿದ್ದಾರೆ ಈ ಕಡೆ. ರೈಟ್, ಬ್ಯೂಟಿಫುಲ್. ಹಾಗೆ ಒಂದು 2-3 ಮಂಟಪಗಳಿದೆ. ಕಮಿಂಗ್ ಮೈ ಬೇಬಿ. ಅಲ್ಲಲ್ಲೇ ಬೆಟ್ಟ ಹತ್ತಿ ಸುಸ್ತಾಗೋರಿಗೆ ಅಲ್ಲಲ್ಲೇ ನಿಂತ್ಕೊಳ್ಳೋಕ್ಕೂ ಕುಂತ್ಕೊಳ್ಳೋಕ್ಕೂ ಮಾಡಿರೋ ಥರ ಇದೆ. ಬಟ್ ಅವಾಗಿನ ಕಾಲದಲ್ಲಿ ಏನಕ್ಕೆ ಯೂಸ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗೊತ್ತು. ಏನಕ್ಕೋ ಯೂಸ್ ಮಾಡ್ತಿರ್ತಾರೆ ಪಾಪ. ತಗೊಂಡು ಕೇರ್ಫುಲ್ಮ. ಹೋಗ್ಬಿಡ ಬಾ, ಇಲ್ಲಿ ಹಿಂದೆ ಇಲ್ಲೇ ಇರು. You don't know what they have made it for. उधर क्या है, सुरंग मार्ग, टनल होगा. बस स्लोली बंद बिड़. साला 7,000 रुपीस अंते. हाँ क्या ಕೇವ್ ಥರ ಇದೆ. ಹಾಂ, ಕೆಳಗಡೆ ನೋಡಿದ್ರೆ ಅಷ್ಟು ಮೇಲೆ ಅಂತ ಅನ್ಸೋದೇ ಇಲ್ಲ. ಇಲ್ಲಿ ನೋಡಿ ಬರ್ತಾ ಇನ್ನೂ ಹೈಟ್ ಇದೆ.
ಸರಿ ಬನ್ನಿ. ನಾನು ಕರ್ಕೊಂಡ್ಬರ್ರೆ ನಿನ್ನ ಕರ್ಕೊಂಡ್ಬರಕ್ಕಾಗಲ್ಲ. ಅದೇ ವಾಮಿಟ್ ಮಾಡೋದು. తోకుంటారు కదా ಕೆಳಗಡೆಯಿಂದ ನೋಡಿದ್ರೆ ಇಷ್ಟೆಲ್ಲ ಗುಹೆಗಳಿದೆ ಅಂತ ಅನ್ಸಲ್ಲ. ಹಂಗೆ ನೋಡ್ತಾ ಇದ್ರೆ ಹತ್ತಾ ಇದ್ರೆ ಬೆಟ್ಟ ಒಂದು ರೌಂಡ್ ಸುತ್ಕೊಂಡು ಬರ್ತಾ ಇದ್ದೀವಿ. ಆ ಎಡ್ಜಿ ಹೋಗಿ ಈ ಎಡ್ಜಿ ಬರ್ತಾ ಇದ್ದೀವಿ. ಅಲ್ಲಲ್ಲಿ 4-5 ದ್ವಾರ ಬಾಗಿಲಿದ್ದಾವೆ. ದ್ವಾರ ಬಾಗಿಲು ಥರ 1, 2, 3, 4. ಇದು 4ನೇದು. ಅದರಲ್ಲಿ ಸ್ವಲ್ಪ ಕೇವ್ ಥರನೂ ಕೂಡ ಇದೆ. Hello. Bedroom, huh? So 1 BHK house, huh? Where is the BH? Only K is there. So 1 bedroom है. रेंट चाहिए किसी को? ठीक ही तो है. Body and mind, yeah. जय आंजनेय. This is 5th one. 5ನೇ ದ್ವಾರ ಬಾಗಿಲು. केयरफुल. बट ये अच्छा कि थ्रू आउट में ऐसा धूप नहीं है ना. धूप नहीं है. अगर होता तो फट जाता. Because you're covering the mountain, I think. We didn't come straight, okay? We went left, then took a right, then left. We're almost rounding this mountain. End reach ಆಗ್ತಾ ಇದ್ದೀವಿ. I think ಇದು ಪೀಕ್ ಅನ್ಸುತ್ತೆ. ಅಲ್ಲೊಂದು ಪೀಕ್ ಇದೆ. ಪ್ರತೀಕ್ ವಾಚ್ ಟವರ್. ಅಲ್ಲೊಂದು ವಾಚ್ ಟವರ್ ಥರ ಇದೆ. There are people also. ಇಲ್ಲಿ ನೋಡ್ರೆ ಒಂದು ಮಂಟಪ ಥರ ಇದೆ. ಹಾಂ, ಲೆಟ್ಸ್ ಗೋ. ಅಲ್ಲಿವರೆಗೆ ಹೋಗಿ ನೋಡೋಣ. ನಾನು ಅಬ್ಸರ್ವ್ ಮಾಡಿದೆ ನಾನು. ಇಲ್ಲೆಲ್ಲ ಇದೆ. ಇನ್ನೂ ಮೇಲಿದೆಯಪ್ಪ. ದಿಸ್ ಇಸ್ ನಾಟ್ ದ ಪೀಕ್. ಓಕೆ, ದಿಸ್ ಇಸ್ ದ ಬಾರ್ಡರ್ ಆಫ್ ಮೌಂಟೇನ್. ಓಕೆ, ನೈಸ್. ಹಾಂ, ಶೂಟಿಂಗ್ ಪ್ರಾಕ್ಟೀಸ್ ಟಾರ್ಗೆಟ್ ಮಾಡಿದ್ರೆ ಐ ಥಿಂಕ್ ಸ್ವಲ್ಪ ನೀರಿದೆ ಪ್ರತೀಕಲ್ಲಿ. ಲುಕ್ಸ್ ಲೈಕ್ ದೇ ಶುಡ್ ಬಿ. ಯಾ, ರೈನ್ ವಾಟರ್. ಹಾಂ, ಅಬ್ಸಲ್ಯೂಟ್ಲಿ. ಅದರಲ್ಲಿ ಹೋಗ್ಬಿಡ. ಹೇ, ಹಲೋ. 4 BHK ಮನೆ ಮೇಲ್ಗಡೆ. ಹಾಂ, ನೈಸ್. ಮೇಲ್ಗಡೆ ದೇವಸ್ಥಾನಗಳಿದೆ. ನೈಸ್. ಹೇಳು ನೋಡೋಣ ಏನಿದೆ. 4 bedroom ಹೌಸಾ? ಗೋಶಾಲ. ಹಾಂ, ಇದು ಗೋಶಾಲ ಜೊತೆ ಲಗ್ರೇನಾ ಕೊಯ್ ಸಗಣಿ ಅದೇ ಹಸು ಸಾಕಿರ್ತಾರೆ. ಇಲ್ಲಿ ನೋಡೋದು ಮನೆ ದೊಡ್ಡದಾಗಿದೆ ಒಳಗಡೆ. ಇಟ್ಸ್ ಪ್ರಿಟಿ ಬಿಗ್. ಇಟ್ಸ್ ಮೋರ್ ದೆನ್ 4 BHK. गुड. 6 BHK. हाँ हाँ, थोड़ा आराम सीट. जस्ट रॉक रखिದೆ ऊपर. 2-3 ಕಲ್ಲುಗಳು, ಕಂಬಗಳು ನೋಡಿ. 3, 4, 6 ಕಂಬ. ಕಂಬದ ಮೇಲೆ 1 ಇಲ್ಲ 2 ಸಣ್ಣ ಸಣ್ಣ ಕಲ್ಲುಗಳು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ. ನೈಸ್. ಬಂಡೆಗಳಿಂದ ಕಟ್ ಮಾಡಿದ್ದಾರೆ, ತಂದಲ್ಲಿ ಜೋಡಿಸಿದ್ದಾರೆ. ನೋ ಪ್ಲಾಸ್ಟಿಂಗ್, ನೋ ಸಿಮೆಂಟ್ ವರ್ಕ್. ದಟ್ಸ್ ಇಟ್. ಬಾ ಫಸ್ಟು ಬೆದಗಿದ ಆಮೇಲೆ ಕವಾಪ್. అది మనిషి वहाँ वाला वही हाल हो गया ना. What they have got? Nothing. They just got some chocolates. कुछ नहीं, chocolates they got. That's it.
Careful! Ballad! Bahubali! Ballad! ತೆಗಿತಾ ಬಂತಪ್ಪ This will be for a reel. ಇಷ್ಟು ದೊಡ್ಡ ವಾಚ್ ಟವರ್ ಆದರೆ ಒಂದು ಕಡೆ ಆದರೆ ಇಲ್ಲಿಂದ ಒಂದು ಸೀಕ್ರೆಟಾಗಿ ಎಕ್ಸಿಟ್ ಮಾಡೋದಕ್ಕೂ ಒಂದು ದಾರಿ ಮಾಡಿದ್ದಾರೆ. ಅಲ್ಲೊಂದು ಸ್ಟೆಪ್ಸ್ ಥರ ಸಣ್ಣದಾಗಿ ಸ್ಲೋಲಿ ಇಲ್ಲಿಂದ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಾನು ನಿಮ್ಗೊಂದು ವಿಸ್ಮಯನ ತೋರಿಸ್ತೀನಿ. ಮೊದಲು ಥರ ಇಲ್ಲ ಆಗೋರು ಇವಾಗ. ಇದೊಂದು ವಾಚ್ ಟವರ್ ಇಷ್ಟು ಕ್ಲೀನಾಗಿ ಕಾಣ್ತಿದೆ ಅಂದರೆ ವಾಚ್ ಟವರ್ ಸುತ್ತ ಸರ್ಕಲ್ ಇದೆ, ಅಲ್ಲಿ ಕೋಟೆ ಇದೆ, ಇಲ್ಲಿ ವಾಚ್ ಟವರ್. ಮುಂದಿಂದ ಬರೋ ಏನೇ ಒಂದು ಅಟ್ಯಾಕ್ ಆದರೂ ಕೂಡ ಇಲ್ಲಿಂದನೇ ನೋಡೋವಂಥ ಒಂದು ಆಪ್ಷನ್ ಇಲ್ಲಿ ಮಾಡ್ಕೊಂಡಿದ್ದಾರೆ. ಆ ಸುರಂಗ ಮಾರ್ಗ ಹೋಗಿದೆ ನಾವು ತೋರಿಸ್ತಿದ್ದೀನಿ, ಅಲ್ಲಿ ಬಂದು ನಿಂತ್ಕೋಬೋದು, ಅಲ್ಲೂ ಕೂಡ ಅಟ್ಯಾಕ್ ಮಾಡ್ಬೋದು. ಈ ವಾಚ್ ಟವರ್ಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಹೋಲ್ಗಳು ಮಾಡಿದ್ದಾರೆ. ಇದು ಒಂದಷ್ಟೇ ಅಲ್ಲ, 2, 3, 4, 5 ನನ್ನ ಕಣ್ಣಿಗೆ ಇಲ್ಲಿಂದ 5 ವಾಚ್ ಟವರ್ಗಳು ಕಾಣ್ತಾ ಇದ್ದಾವೆ. ರೈಟ್, ಸುತ್ತ ಎತ್ತ ನೋಡ್ರು 6. ಹಾಂ, ಸುತ್ತ ಎಲ್ಲೇ ನೋಡಿದ್ರೂ ಒಂದು ಬಂಡೆಗಳೇ. ಆ ಮೇಲ್ಗಡೆ ಒಂದು ಕೋಟೆ, ಚಿಕ್ಕದಾಗಿ 2 ದೇವಸ್ಥಾನಗಳಿದೆ. ಕೋಟೆಯಲ್ಲಿ ಅಲ್ಲಲ್ಲೇ ಸಣ್ಣ ಸಣ್ಣದಾಗಿ ಅರಮನೆಗಳ ಥರ ಕೂಡ, ಅರಮನೆ ಅಂತ ಹೇಳೋಕ್ಕಲ್ಲ, ಕೆಲವೊಂದು ಮಂಟಪಗಳ ಥರ ಮಾಡಿದ್ದಾರೆ. ಇಲ್ಲೊಂದು ದೇವಸ್ಥಾನ, ಅಷ್ಟು ದೂರದಲ್ಲಿ ಒಂದು ಲೇಕ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಂ, ಕೆಳಗಡೆ ಹೋಗೋಣ. ಆ ಮೆಟ್ಲು ಮೂಲಕ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಚಿಕ್ಕದಾಗ ಒಬ್ಬರು ಮಾತ್ರ ಹೋಗ್ಬೋದು, ದಪ್ಪ ಇದ್ರು ಅಂತ ಆಗಲ್ಲ, ಸಣ್ಣ ಇದ್ದವ್ರು ಮಾತ್ರ ಹೋಗ್ಬೋದು. ಫೈನಲಿ ಸೊ ಅಲ್ಲಿಂದ ಅಟ್ಯಾಕ್ ಮಾಡಿದ್ರೆ ಇಲ್ಲೇ ಶೂಟ್ ಮಾಡ್ಬೋದು. ಸೀದಾ ಆರ್ಕಿಟೆಕ್ಚರ್ यहाँ से तोप रख के उड़ाएगा उधर. ತೋಪುರಕ್ಕೆ. ಹಾಂ, ಆಸಮ್. ಒಂದು ಒಳ್ಳೆ ವರ್ಕೌಟ್ ಆಫ್ಟರ್. ನೈಸ್ ನೈಸ್ ನೈಸ್. ಒಂದು ಮಂತ್ಲಿ ಒಂದ್ಸಲ ಈ ಥರ ಹೈಕಿಂಗ್ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಮಜಾ ಇರುತ್ತೆ. ಇಲ್ಲಾಂದರೆ ಬಾಡಿ ಡಸನ್ ಲಿಸನ್ ಟು ಯು. ನೈಸ್. ಸುತ್ತಮುತ್ತ ಬೆಟ್ಟಗಳಿದೆ. ಇಲ್ಲಿಂದ ಇನ್ನೊಂದು ಸ್ಪಾಟ್ ಹೋಗೋಣ. ಹತ್ತೋದಕ್ಕೆ ಕಡಿಮೆ ಅಂದರೆ ನಮ್ಗೊಂದು 1 ಅವರ್ ಆಗುತ್ತೆ. ಇಲ್ಲೋದಕ್ಕೂ ಕೂಡ ಅಷ್ಟೇ, ಜಾಸ್ತಿ 1 ಅವರ್ ಬೇಕಾಗುತ್ತೆ. ಅಲ್ಲಿ ನಿಂತು ಕುಂತು ಫೋಟೋಗಳು ತೊಗೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಈಗ 1.5 ಅವರ್, 12:30 ನಾವು ರೀಚ್ ಆಗಿದ್ದು 9:30. ಒಟ್ಟು ಒಂದು 3 ಅವರ್ ನಾವು ಮೇಲೆ ಹತ್ತಿ ಇಳಿದೋ ಅಷ್ಟೊತ್ತಿಗೆ ಆಗಿದೆ. ಹಾಂ ಸರ್, ಇಲ್ಲೊಂದು ಒಳ್ಳೆ ಲೇಕ್ ಇದೆ, ಹೊಸ ವಟದಾಸೋಹಹಳ್ಳಿಯ ಲೇಕ್. ಅದಷ್ಟು ಕವರ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗೋಣ. ಅಷ್ಟಕ್ಕೆ ಶಿಫ್ಟ್ ಮಾಡಿ ಬೈಕಲ್ಲಿ ಡೌನ್ಗೆ ಇಳಿಯುತ್ತೆ. ಲೆಟ್ಸ್ ಗೋ. ಯಾರು ಕೇಳಬೇಕಾಗಿಲ್ಲ. ಒಂದೇನಂದ್ರೆ ವಿ ಶುಡನ್ ಸ್ಲೋ ಡೌನ್ ಅಷ್ಟೇ ನನ್ನ ಬೈಕ್ನ. ನೈಸ್ ವ್ಯೂ ಮ್ಯಾನ್ ಇಲ್ಲಿಂದ. ಗ್ರೇಟ್. ವಾ, ಅಲ್ಲಿ ಸಣ್ಣ ಕಾರ್ ಹತ್ರ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ವ್ಯೂ, ಒಂದು ಒಳ್ಳೆ ಫೋಟೋ ತೆಗೋಣ. ಓಕೆ, ಡೋಂಟ್ ಗೈಡ್ ಮಿ ಟು ವಾಟರ್. ಹಾಂ, ಯಾ ಕ್ಯಾ ಮಸ್ತ್ ವ್ಯೂ ಹೇ ಯಾರ್. ದಮನ್, ಯು ವಾಂಟ್ ಟು ಗೆಟ್ ಇಂಟು ವಾಟರ್? ಹಾಂ, ಹ್ಞೂ. Hey, Daman, look How fun it is to like this. Oh my god. For what job? Like what kind of?